ನಮಸ್ಕಾರ ಎಲ್ಲರಿಗೂ. ರೀಸೆಂಟಾಗಿ ನಾವು ನೆಲದಸಿರಿ ರೆಸಾರ್ಟ್ಗೆ ಹೋಗಿದ್ವಿ. ಸೊ ಈ ರೆಸಾರ್ಟ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಏನೇನಿದೆ ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ. ಹೀಗೆ ನಾವು ಇಲ್ಲಿ ಎಂಟರ್ ಆದ್ವಿ. ಸೊ ಎಂಟರ್ ಆದ ಮೇಲೆ ನಮಗೆ ಒಂದಷ್ಟು ಡಿಸ್ಪ್ಲೇ ಯೂನಿಟ್ಸ್ನ ನೋಡಿದ್ವಿ. ಸೊ ಪ್ರತಿಯೊಂದು ಗೊಂಬೆನೂ ಕೂಡ ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಹಾಗೂ ನಮ್ಮ ಕರ್ನಾಟಕದ ಕಲ್ಚರ್ನ ಎತ್ತಿ ಹಿಡಿಯುವಂತಿದೆ. ಸೊ ಕಂಪ್ಲೀಟಾಗಿ ನೆಲದಸಿರಿ ರೆಸಾರ್ಟ್ ಪೂರ್ತಿ ನೀವು ಈ ರೀತಿ ಗೊಂಬೆಗಳನ್ನ ನೋಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತು ಪ್ರತಿಯೊಂದರ ಮುಂದೆ ನಿಮಗೆ ಫೋಟೋಗಳನ್ನು ತೆಗೆಸ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ನೇಚರ್ ಮಧ್ಯ ಇದೆ ಇದು. ಎಷ್ಟೇ ಬಿಸಿಲಿದ್ರೂ ಡೆಫಿನೆಟಾಗಿ ನಿಮಗೆ ಅದು ಬಿಸಿಲು ಅಂತ ಅನಿಸೋದಿಲ್ಲ. ಸೊ ಯು ವಿಲ್ ಡೆಫಿನೆಟ್ಲಿ ಫೀಲ್ ದ ಫ್ರೆಶ್ನೆಸ್ ಆಫ್ ದಟ್ ಕೂಲ್ ಏರ್ ಎವ್ರಿವೇರ್. ಸೊ ಈ ರೀತಿ ತುಂಬ ಫೋಟೋ ಸ್ಪಾಟ್ಸ್ ಇದೆ. ಹಳ್ಳಿ ವಾತಾವರಣನ ತುಂಬ ಇಷ್ಟಪಡೋರಿಗೆ ಇದು ಹೇಳಿ ಮಾಡಿಸಿರುವಂಥ ಜಾಗ ಅಂತಲೂ ಕೂಡ ನಾವು ಹೇಳ್ಬಹುದು. ಹಾಗೆ ಒಂದು ಸ್ವಲ್ಪ ಮುಂದೆ ಬಂದರೆ ನಿಮಗೆ ಒಂದಷ್ಟು ಪ್ರಾಣಿಗಳ ಗೊಂಬೆಗಳನ್ನ ಇಟ್ಟಿರುವಂಥ ಒಂದು ಚಿಕ್ಕ ಪಾರ್ಕ್ ಥರ ಸಿಗುತ್ತೆ. ಇದರ ಹತ್ರನೂ ಕೂಡ ನೀವು ಫೋಟೋಸ್ನ ಇಟ್ಕೊಳ್ಬೋದು. ನೀವು ನೋಡ್ತಿರ್ಬೋದು, ನೋಡಿ ಇಲ್ಲೇ ಒಂದು ಕ್ಯಾಂಗ್ರೂ ಇದೆ. ಅದೇ ರೀತಿ ಆಲ್ಮೋಸ್ಟ್ ಎಲ್ಲ ವೈಲ್ಡ್ ಆ್ಯನಿಮಲ್ಸ್ ಮತ್ತು ಜಿಂಕೆಗಳು ಈ ರೀತಿ ಪ್ರಾಣಿಗಳ ಗೊಂಬೆಗಳನ್ನ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದರ ಹತ್ರನೂ ಕೂಡ ನಾವು ಹೋಗಿ ಫೋಟೋಸ್ ಇಟ್ಕೊಂಡ್ವಿ. ಮತ್ತು ಅಲ್ಲೆಲ್ಲ ನಿಮಗೆ ಇಂಡೋರ್ ಗೇಮ್ಸ್ ಇದೆ, ರೆಸ್ಟ್ ಮಾಡೋದಕ್ಕೆ ಒಂದಷ್ಟು ಪ್ಲೇಸಸ್ ಇದೆ, ಚಿಕ್ಕ ಮಕ್ಕಳಿಗೆ ಸಣ್ಣ ಪುಟ್ಟ ಗೇಮ್ಸ್ ಆಡೋದಕ್ಕೆ ಇದೆ. ಇನ್ನೊಂದಷ್ಟು ವಿಭಿನ್ನವಾದ ಗೇಮ್ಸ್ನ ನೀವಿಲ್ಲಿ ನೋಡಬಹುದು. ಅಷ್ಟೇ ಅಲ್ಲ, ಅಲ್ಲೊಂದಷ್ಟು ಚಿಕ್ಕ ಮ್ಯೂಸಿಯಂ ಕೂಡ ಇದೆ. ಆ ಮ್ಯೂಸಿಯಮಲ್ಲಿ ಹಳೆಯ ಕಾಲದಲ್ಲಿ ಉಪಯೋಗಿಸ್ತಾ ಇರುವಂಥ ಒಂದಷ್ಟು ವಸ್ತುಗಳದ್ದು ಡಿಸ್ಪ್ಲೇನ ಅವರಲ್ಲಿ ಮಾಡಿದ್ದಾರೆ. ಹಾಗೆ ಈ ರೀತಿ ಗೊಂಬೆಗಳು ನಿಮಗೆ ಎಲ್ಲ ಕಡೆ ನೋಡೋದಕ್ಕೆ ಸಿಗುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಇದರ ಹತ್ರ ಕೂಡ ಒಂದು ಬಾವಿ ಇದೆ. ಸೊ ಆ ಬಾವಿನಲ್ಲಿ ನೀರಿದೆ. ಒಂಥರ ತುಂಬ ಇಷ್ಟ ಆಗುತ್ತೆ ನಮಗೆ. ಕರ್ನಾಟಕದ ಕಲ್ಚರ್ನ ಇದು ಕಂಪ್ಲೀಟ್ ರೆಸಾರ್ಟ್ ಎತ್ತಿ ಹಿಡಿತಾ ಇದೆ. ಇದೆಲ್ಲದರ ಜೊತೆಗೆ ಇಲ್ಲಿ ಬೋಟಿಂಗ್, ಹೋಟೆಲ್ ಮತ್ತು ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನೀವು ಒಂದ್ಸಲ ವಿಸಿಟ್ ಮಾಡಿ. ಥ್ಯಾಂಕ್ ಯು.